ಹೇ ವಾಟ್ ಇಸ್ ಅಪ್ ಗೈಸ್, ಎಲ್ಲ ಹೆಂಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್. ಸೊ ಗೈಸ್, ಲಾಸ್ಟ್ ಅದು ಯಾವಾಗಲೂ ಒಂದು ವಿಡಿಯೋದಲ್ಲಿ ಲಾಸ್ಟ್ ಅಲ್ಲ ವಿಡಿಯೋದು ಪವನ್ದು ಬರ್ತ್ಡೇ ಇತ್ತು ಅಂತ ಹೇಳಿದ್ನಲ್ಲ. ಪಾಪ ಒಂದು ಬರ್ತ್ಡೇ ಸೆಲೆಬ್ರೇಟೇ ಮಾಡೋಕ್ಕಾಗಿಲ್ಲ. ಹತ್ತತ್ರ ಆಲ್ಮೋಸ್ಟ್ 1 ಮಂತ್ ಆಯ್ತು ಇವಾಗ. ಈಗ ಅದಕ್ಕೆ ಇವತ್ತು ಸ್ವಲ್ಪ ಫ್ರೀ ಇದೆ ಅಂದ್ಬಿಟ್ಟು ಕೇಕು ಅವನ ಗಿಫ್ಟು ಎಲ್ಲ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಅಲ್ಲಿ ಡೆಕೋರೇಷನ್ಗೆ ಏನು ಮಾಡೋದ ಅಂತ ಅನ್ಕೋತಾ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಫ್ಲ್ಯಾಶ್ ಆಯ್ತು ನನಗೆ. ನಮ್ಮಮ್ಮ ಯಾವಾಗಲೂ ಒಂದ್ಸಲ ಕೇಳಿದ್ರು, ಮಾಲ್ ಆಫ್ ಮೈಸೂರಲ್ಲಿ ಲೈಕ್ ಡೆಕೋರೇಷನ್ ಇರುತ್ತೆ, ನೀವು ಕೇಕ್ ತೊಗೊಂಬಂದು ಕಟ್ ಮಾಡಿಸೋದಷ್ಟೇ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಇವಾಗ ಪವನ್ಗೆ ಕರೆದೀನಿ ಬಾರೋ ಅಂತ. ಈಗ ಅವ್ನು ಬರ್ತಾನೆ, ನಾನು ರೆಡಿ ಆಗಿದ್ದೀನಿ ನೋಡಿ ಗೈಸ್. ಈ ಥರ ಈಗ ಒಯ್ದು ಬರಬೇಕು. ಬನ್ನಿ ಗೈಸ್, ಒಯ್ದು ಬರೋಣ. ಸೊ ಗೈಸ್, ಇವಾಗ ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀವಿ. ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಗೈಸ್, ಇದು ಖುಷಿಯಲ್ಲಿ ಬೇಜಾರಲ್ಲಿ ನಾವು ಬರೋದೇ ಮಾಲ್ಗೆ ಅಂತ. ಈಗ ಬಂದಿದ್ದೀವಿ ಗೈಸ್. ಏನು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಡ್ಬಂದ್ಬಿಟ್ಟಿನ ಇಲ್ಲ ಗೈಸ್, ಎಲ್ಲ ನನ್ನ ಕೈಲಿ ಹಿಡಿಸ್ಕೊಂಡ್ಬಂದು ನೋಡಿ ಗೈಸ್. ಬನ್ನಿ ಗೈಸ್, ಅಲ್ಲಿ ಎಲ್ಲಾನು ನನ್ನ ಕೈಲಿ ಹಿಡಿಸ್ಕೊಂಡ್ಬಂದು ಗೈಸ್, ಆಮೇಲೆ ಸರ್ಪ್ರೈಸ್ ಕೊಡ್ತಾನಂತೆ ಗೈಸ್. ಇಷ್ಟು ಅವಾಗಲಿಂದ ಸರ್ಪ್ರೈಸೇ ಕೊಟ್ಟಿದೆ, ಬಟ್ ಮನೆ ಹತ್ರ ಬಂದಾಗ ಎಲ್ಲ ಗೊತ್ತಾಗುತ್ತೆ ಗೈಸ್ ಅವ್ನಿಗೆ. ಸೊ ಗೈಸ್, ಈಗ ಬನ್ನಿ. ಹಾಕೊಂಡಿದ್ದೆ ಗೈಸ್, ಮಾಲ್ ಆಫ್ ಮೈಸೂರ್ಗೆ ನೀವು ಒಬ್ಬ ಹೋಗಿರು, ನಾನು ಮನೆಗೆ ಹೋಗಿ ಎಲ್ಲ ತರ್ತೀನಿ ಅಂತ ಹೇಳಿದ. ಬಟ್ ಏನು ಮಾಡೋದು ಗೈಸ್, ಈಗ ಬನ್ನಿ, ನಾನು ಹೋಯ್ತು ಬರ್ತಾ ಇದ್ದೀವಿ ಇವಾಗ ನಾವು. ಬನ್ನಿ, ಹೆಂಗಾಯ್ತು ಎಲ್ಲ ತೋರಿಸ್ತೀನಿ ಗೈಸ್. ಸೊ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತಾ ಇರಿ ಗೈಸ್. ಅದೇನೋ ಬರ್ತಡೇಗೆ ಇದೆಲ್ಲ ಇರುತ್ತೆ ಅಂತ ಏನೋ ಅಂತಾರೆ, ನೋಡೋದ ಬನ್ನಿ ಗೈಸ್. ಇರುತ್ತೆ ಅಲ್ವಾ ಗೊತ್ತಿಲ್ಲ, ಸುಮ್ಮನೆ ಅಂತ ಬಂದ್ಬಿಟ್ಟೆ ಕೇಳ್ದೆ ನೋಡೋದ ಬನ್ನಿ ಗೈಸ್ ಏನಾಗುತ್ತೆ ಅಂತ. ಗೈಸ್ ಇಲ್ಲಿ ಏನೋ ಕರ್ಕ ಬಂದ್ಬಿಟ್ಟೆ, ಬಟ್ ಟೇಬಲ್ ಇಲ್ಲ ಗೈಸ್. ಗೈಸ್ ಕೇಕ್ ಮಾತ್ರ ಚೆನ್ನಾಗೈತೆ, ಮಾತಾಡೋದು ಗೈಸ್. ತಿನ್ನೋಕೆ ಬಿಡಲ್ಲ ಗೈಸ್, ಈಗ ಹೊಟ್ಟೆ ಹಸ್ಕೊ ಬಂದಿದ್ವಿ. ಕೇಕ್ ನ ಪೂರ್ತಿ ನೀವು ಹೋಗ್ತೀವಿ ಗೈಸ್. ಚೆನ್ನಾಗಿಲ್ಲ ಬೆನ್ನಿಲ್ಲ. ಸೊ ಗೈಸ್, ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನನಗೆ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಗೈಸ್, ಈಗ ಗಿಫ್ಟ್ ಓಪನ್ ಮಾಡ್ತಾ ಇದ್ದಾನೆ. ಅದೇನು ಅಂತ ನಿಮ್ಗಳಿಗೂ ಗೊತ್ತಿಲ್ಲ ಅನ್ಕೊಂತೀನಿ ಗೈಸ್. ನೋಡಿ, ಅವನಿಗೂ ಗೊತ್ತಿಲ್ಲ, ಅವಾಗಲಿಂದ ಕೇಳ್ತಾ ಇದ್ದಿಲ್ಲ ಏನ್ ಹೇಳೋ ಗಿಫ್ಟ್ ಅಂತ. ಬನ್ನಿ, ಈಗ ಅವನ ಕೈಲಿ ಓಪನ್ ಮಾಡ್ಸೋಣ. ಗೈಸ್ ನೋಡಿ, ಇದೆಲ್ಲ ಮೆನ್ ಫೇಶಿಯಲ್ ಕಿಟ್. ಯಾವತ್ತಿಂದ ಬೇಕು ತುಂಬಾ ಆಟ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಎಲ್ಲ ತಂದ್ಕೊಂಡಿದೀನಿ ಗೈಸ್. ಖುಷಿ ಆಗುತ್ತೆ ಎಲ್ಲ ಗೊತ್ತಿಲ್ಲ, ಬನ್ನಿ ಗೈಸ್. ಪವನ್, ಹೆಂಗ ಅನಿಸ್ತು ಗಿಫ್ಟ್? ಖುಷಿ ಆಯ್ತಾ? ನನಗೆ ಏನ್ ಯೂಸ್ ಮಾಡೋದಂದ್ರೆ ಗೊತ್ತಿಲ್ಲ, ಹೆಂಗ್ ಯೂಸ್ ಮಾಡೋದಂದ್ರೆ ಗೊತ್ತಿಲ್ಲ, ಆದ್ರೆ ಏನ್ ಬರ್ತಿರೋದು ಇಲ್ಲಿ ನೋಡಿ. ಜಾಸ್ತಿ ನೋಡೋದು ನೋಡಿ ಗೈಸ್, ಎಲ್ಲ ತಂದ್ಕೊಟ್ಟಿದೀನಿ. ಫೇಸ್ ವಾಶ್, ಮಾಯಿಶ್ಚರೈಸರ್, ಪರ್ಫ್ಯೂಮು, ಮತ್ತೆ ಇನ್ನೇನಿದೆ ಫೇಸ್ ಮಾಸ್ಕ್, ಸನ್ಸ್ಕ್ರೀಮು ಎಲ್ಲ ತಂದಿದ್ದೀನಿ ಗೈಸ್. ಮಾಯಿಶ್ಚರೈಸರ್, ಮತ್ತೆ ಇದೇನ್ ಸೀರಮು, ಮತ್ತೆ ಅದು ಫೇಸ್ ಮಾಸ್ಕ್ ಎಲ್ಲ ತಂದ್ಕೊಟ್ಟಿದೀನಿ ಗೈಸ್. ನೋಡಿ ಗೈಸ್, ಇಂಥ ಫ್ರೆಂಡ್ಸ್ ಇರ್ತಾರ. ಇದನ್ನ ತಂದೆ 1 ವಾರದ ಮೇಲೆ ಆಯ್ತು ಕಡೆ. ನಂಗೆ ಟೈಮ್ ಸಿಕ್ಕಿರ್ಲಿಲ್ಲ ನೀನ್ ಬರ್ತಡೇ ಮಾಡಕ್ಕೆ. ನಾನು ಏನ್ ಮಾಡ್ಲಿ ಹೇಳು ಗೈಸ್? ಹೇಳ್ಬೇಕಂದ್ರೆ 1 ಮಂತ್ ಆಯ್ತು ಇವಾಗ ಬರ್ತಡೇ. ಮಂತ್ ಆಗಿಲ್ಲ, ಇವಾಗ ಕೊಡ್ತಾನೆ ಗೈಸ್. ಇವಾಗ ತಾನೇ ಕೇಕ್ ಕೊಟ್ಟಿದ್ದು. ದೆನ್ ನೋಡಿ ಗೈಸ್, ಇಷ್ಟೆಲ್ಲ ಮಾಡಿದ್ರು ಅಣ್ಣಗೆ ಖುಷಿ ಅನ್ನೋದಿಲ್ವಲ್ಲ. ಏನ್ ಮಾಡೋದು ಗೈಸ್, ನಾವು ಏನ ಖುಷಿ ಇಲ್ಲ ಐತನ. ನಿನ್ಗೆ ಯಾಕೆ ಇಷ್ಟೆಲ್ಲ ಕಷ್ಟ? ನಿನ್ಗೆ ಯಾಕೆ ಇಷ್ಟೆಲ್ಲ ಕಷ್ಟ? ಅಯ್ಯೋ ಸೆಂಟಿಮೆಂಟಲ್ ಡ್ಯಾಮೇಜ್, ಅದೇನಂತಾರೆ ಎಮೋಷನಲ್ ಡ್ಯಾಮೇಜ್. ಅದು ಬ್ಯಾಗಿಲ್ಲ ಬಿಡ, ಇದನ್ನ ಬ್ಯಾಗ್ ಇಷ್ಟೆಲ್ಲ ನಿಂಗೆ ಯಾಕೆ ಅಂತ. ಖುಷಿ ಆಯ್ತಾ ಹೇಳು? ಖುಷಿ ಆಯ್ತು, ಬಟ್ ನಿನಗೆ ಯಾಕೆ ತೊಂದ್ರೆ ಅಂತ. ಅಯ್ಯೋ ಎಷ್ಟಾಯ್ತು ಇದು? ಅವೆಲ್ಲ ಬೇಡ ಹೇಳ್ಬಾರ್ದು, ಬಟ್ ಎಲ್ಲ ಕೇಳಬಾರ್ದು. ನೀನು ಗಿಫ್ಟ್ ಕೊಟ್ಟಿದ್ದೀನಿ ಅಂದ್ಮೇಲೆ ತಗೋಬೇಕಷ್ಟು. ಸೊ ಬನ್ನಿ ಗೈಸ್, ಕ್ರಿಕೆಟ್ ಆಡಕ್ ಹೋಣ ಬಾರ.
moments later. ಗೈಸ್ ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ. ಅವತ್ತೊಂದು ಸೋಲ್ಸ್ಬಿಟ್ಟಿದ, ಇವತ್ತು ಸೋಲ್ಸಕ್ ಆಗಲ್ಲ ಗೈಸ್. ನೋಡೇ ಬಿಡೋದ ಗೈಸ್, ಸ್ನಾನ ಇವನು ನೋಡೇ ಬಿಡೋದ. ಬನ್ನಿ ಗೈಸ್, ಇವಾಗ ಹೋಗ್ತಾ ಇದ್ರೆ ನೆಕ್ಸ್ಟ್ ಸ್ನಾನ ಆಡ್ತೀನಿ. ಅವತ್ತಿನ ಸಲ ಫಸ್ಟ್ ಆಮೇಲೆ ನಾನು ಇನ್ನ ಸ್ಟಾರ್ಟೇ ಆಗಿಲ್ಲ, ಸುಮ್ಮನೆ ಹೊಟ್ಟೋಗ್ಬಿಟ್ಟ ಅತ್ತೆಗೆ. ನೋಡ ಆ ಬೆಟ್ಟಲ್ಲಿ ಆಡೋ, ಹೆಲ್ಮೆಟ್ ಹಾಕತ್ಯಾ? ಹೆಲ್ಮೆಟ್ ಬನ್ನಿ ಗೈಸ್, ಹಿಂಗಾಡ್ತಾ ನೋಡೋದ. ನೋಡಿ ಗೈಸ್, ಆ ಅಣ್ಣಂಗೆ 130+ ಅಂತಾನೆ. ಅವತ್ತೇ ಆಡ್ಲಿಲ್ಲ, ಇವತ್ತು ಏನ್ ಆಡ್ತಾನೆ 120 ಅವತ್ತು ಅಕ್ಕಂಗೆ ಹೇಳ್ಬಿಟ್ಟು ಬಂದಾನ 120 ಅಂತ. 120 ಏನೋ 130 ಎಷ್ಟೊಂದು ಇದೆಯಾ ನೀನ್ ಇವಾಗ? 130+ ಅಂತಾನೆ. ಏನ್ ದಬ್ಬ ಆಗ್ತಾರ ನೋಡ್ದ, ನನ್ ಕೈಲಿ ಆಗಲ್ಲ ಅನ್ಸುತ್ತೆ ನೋಡ್ದ. ಬನ್ನಿ ಗೈಸ್, ಹಿಂಗ್ ಆಡ್ತೀನಿ ಅಂತ. ಗೈಸ್ ಐ ಥಿಂಕ್ ಬೌನ್ಸರ್ ಬಂದ್ಬಿಟ್ರೆ ಮೊಕ್ಕೆ ಕೊಡ್ತಿದ್ದೇವೆ ಅಂದ್ರೆ ಭಯ. ಹೆಲ್ಮೆಟ್ ಹಾಕೊಂಡ ಬೇಡ ಅನ್ಸ್ತೈತೆ. ಒಂದೆರಡು ಬಾಲ್ ನೋಡ್ತೀನಿ ಗೈಸ್. ನೋಡೋದ ಬನ್ನಿ ಗೈಸ್. ಗೈಸ್ ಅಲ್ಲಿ ಸ್ಪೈಡರ್ ಮ್ಯಾನ್ ಬೌಲಿಂಗ್ ಮಾಡ್ತಾ ಇದ್ದಾನೆ. ನೋಡಿ ಗೈಸ್ ಅಲ್ಲಿ ಸ್ಪೈಡರ್ ಮ್ಯಾನ್ ಬೌಲಿಂಗ್ ಅಂತಿದ್ದ. ನನಗೆ ಎರಡೆರಡು ಬೇರೆ ಬರ್ತಾ ಇದೆ ಬಾಲು. ಆಡ್ತಾ ಇದ್ದಾನೆ ಗೈಸ್. ಗೈಸ್ ನೋಡಿ 25 ಮಾಡಿದಾನೆ ಈ ಸಲ. ಗೈಸ್ 25 ನ ಚೇಸ್ ಮಾಡ್ತಾನ ಏನು ಅಂತ ನೋಡ್ಲೇಬೇಕು ಗೈಸ್. ಈಗ ಗೈಸ್ ಚೆನ್ನಾಗಿ ಆಡಲ್ಲ ಅಂತ ಅಂದ್ಬಿಟ್ಟು ಆಫ್ ಮಾಡು ಅಂತ ಗೈಸ್ ಅನ್ಬಿಟ್ಟು ಭಯನೇ ಗೈಸ್. ಕೀಪರ್ ವಿತೌಟ್ ಗ್ಲೌಸ್ ಮತ್ತೆ ಕೈ ಹಂಗೆ ನಿಂತಿದ್ದೆ ನಾನು ಗೈಸ್. ಸ್ಟ್ರೋಕ್ ಎಲ್ಲ ಕಳಿಸ್ತಾ ಗೈಸ್. ತೇಜಸ್ ಬ್ರೋ ಗೈಸ್, ಚಾಮುಂಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಗೈಸ್ ಸುಮ್ಮನೆ ಹಂಗೆ ಒಂದು ನೋಡೋಕ್ಕಾಗಲ್ಲ ಅಂತ ಬಂದಿರ್ತಾರೆ ಅಷ್ಟೇ. ಆಗ್ತಿದ್ರು ಚೇಂಜ್ ಮಾಡ್ಬಿಡ್ತಾರೆ ಗೈಸ್ ಇವತ್ತು. ಇಲ್ಲ ಗೈಸ್ ಇವ್ನ ಕೈಲಿ ಆಗಲ್ಲ ಇವತ್ತು. ಬ್ಯಾಟ್ನ 16 ಸರಿ ಚೇಂಜ್ ಮಾಡ್ತಾನೆ ಗೈಸ್ ಇವತ್ತು. ಗೈಸ್ ಫ್ಲಾಟ್ ಆಗಿ 6 ಹೊಡ್ಬಿಟ್ಟ ಗೈಸ್. ಗೈಸ್ ಸೇಮ್ ಗೈಸ್, ಫಸ್ಟ್ ಟೈಮ್ ಇವತ್ತು ಸೇಮ್ ಆಗಿದೆ ಮ್ಯಾಚ್. ಗೈಸ್ ಅದೇನೋ ಕಿಂತವಾಗ್ತೀನಿ ಅಂತ ಅನ್ಕೊಂಡಿದ್ದೆ ನಾನುವೆ, ಆಗ್ಲಿಲ್ಲ. ಇವನೇನೋ ಸೋಲಿಸ್ತೀನಿ ಫಾಸ್ಟ್ ಇತ್ತು ಇವತ್ತು. ಫಾಸ್ಟ್ ನಾರ್ಮಲ್ ಅದು, ಅದೇನ್ ಫಾಸ್ಟ್ 6 ಹೊಡಿತಾನೆ ಅಂದ್ರೆ ಪಕ್ಕ ನಾನು ಗೆದ್ದಿದ್ದೆ ಹೊಡೆತೈತಾನೆ ಅಂತ ಗೈಸ್. ನಾನು ಹೇಳಿದ್ನಲ್ಲ ಹೊಡಿತೀನಿ ಅಂತ, ಹೇಳ್ಬಿಟ್ಟು ಹೊಡೆದೀನಿ ಗೈಸ್. ಅದು ಆ ಬಾಲಲ್ಲಿ ಹೇಳ್ಬಿಟ್ಟು ಹೊಡಿತೀನಿ ಅಂತ. ಪವನ್ ಒಂದು ಹೊಡಿಲಿಲ್ಲ ಗೈಸ್, ಅಂದ್ರೆ 4 ಹೊಡೆದಲ್ಲ, 4 ಹೊಡೆದ ಗೈಸ್. ಒಂದೇ ಒಂದು 4 ವಿಡಿಯೋ ಇದೆ ನನ್ನ ಹತ್ರ 25 ಹಿಂಗಾಗೋಯ್ತು. ಮತ್ತೆ ಗೈಸ್ ಹೊಡೆದಿರೋದೇ 1-4 ಅದು ವಿಡಿಯೋ ಆಗಿಲ್ಲ. ಸಿಂಗಲ್ಸ್ 2Dಲೇ ತೆಗ್ತೀರ ನೀನು ಫುಲ್ಲು ಗೈಸ್. ನಾನು ಒಂದು 6 ಹೊಡೆದ್ಬಿಟ್ಟಿನಿ ಈಗ, ಅದಕ್ಕೆ ಇಬ್ಬರದೋಸ್ಕರ ಈಕ್ವಲ್ ಆಗಿದೆ ಗೈಸ್. ಪಾಪ ನಾನೇ ಸುಮ್ಮನೆ ಆಡಿದೆ ಗೈಸ್. ಪಾಪ ಬರ್ತ್ಡೇ ಸೆಲೆಬ್ರೇಷನ್ ದಿವಸ ಯಾಕೆ ಬೇಜಾರು ಮಾಡೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಗೈಸ್ ಪಾಪ ಅಂತ ಅಷ್ಟೇ. ಅದಲ್ಲ ಮಗ, ಬರ್ತ್ಡೇ 1 ಮಂತ್ ಆಗ್ಲಿ ಪರವಾಗಿಲ್ಲ, ಬಟ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದ್ವಲ್ಲ, ನೀನ್ ಸೋಲ್ಬಾರ್ದು ಅಂದ್ಬಿಟ್ಟು ಒಂದೇ ಸುಮ್ಮನೆ ಸ್ಟ್ರಾಗಲ್ ಸುಮ್ಮನೆ ಹಿಂಗ ಆಡ್ದೆ ಅಷ್ಟೇ. ಇಲ್ಲ ನನ್ಗೆ ಅದು ಎಷ್ಟು ಈಸಿ ಅದು ಆಡಕ್ಕೆ, ಬಾಲು ಈಸಿ ಇತ್ತು ಆಡಕ್ಕೆ. ಆಡಕ್ಕೆ ಆಗ್ತಿಲ್ಲ. ಬನ್ನಿ ಗೈಸ್, ಈಗ ತಿನ್ನಕ್ ಹೋಯ್ತು ಬರೋಣ. ಸೊ ಗೈಸ್ ಈಗ ತಿನ್ನಕ್ ಹೋಯ್ತು ಬರ್ತಾ ಇದ್ವಿ. ಗೇಮ್ಸ್ ಆಡೋದ ಅಂತ ಕೇಳಿದೆ ಅವ್ನಿಗೆ. ಏನೋ ಬೇಡ ಮಗ, ಬಟ್ಟೆ ತಿನ್ನಕ್ಕೆ ಏನಾರು ಹೋಗೋಣ ಅಂತಂದ. ಈಗ ಅದಕ್ಕೆ ಹೋಯ್ತು ಬರ್ತಾ ಇದೀವಿ ಗೈಸ್, ಬನ್ನಿ. ಸೊ ಗೈಸ್ ಇವಾಗ ತಿನ್ನಕ್ಕೆ ಅಂತ ಹೇಳಿದ್ದಲ್ಲ, ಅದಕ್ಕೆ ತಿನ್ನಕ್ ಬಂದಿಲ್ಲ. ಏನ್ ತಿಂತೀಯಾ? ನನಗೆ ಗೊತ್ತಿಲ್ಲ, ನೀನೇ ಹೇಳು. ಅಲ್ಲ ನೀ ಏನ್ ತಿಂತೀಯ ಹೇಳು, ನಾನು ಹೇಳ್ತು. ಅಲ್ಲಿ ನೋಡಲ್ಲಿ, ಅಲ್ಲಿ ಇಷ್ಟಿದೆ ನೋಡಲ್ಲಿ. ನೋಡು ನೀನೇ ಮಾಡು. ಅಲ್ಲ ಕಣೋ, ಅಲ್ಲಿ ಇಷ್ಟಿದೆ ನೋಡು, ಅಲ್ಲಿ ಏನ್ ಬೇಕು ಹೇಳು. ಸರಿ ಬನ್ನಿ ಗೈಸ್, ಅದೇನೋ ಆರ್ಡರ್ ಮಾಡೋಣ. ಏನ್ ಸಿಗುತ್ತೆ ಅಂತ ನೋಡ್ಬೇಕು, ಗೊತ್ತಿಲ್ಲ. ನಾನು ಇನ್ನೇ ಮಾತ್ರ ತಿಂತೀನಿ. ಸೊ ಗೈಸ್ ನಾನು ಇವನ್ ಬರ್ತಡೇ ಮಾಡ್ಬೇಕಿತ್ತು ಅಂತ ಅನ್ಕೊಂಡಿದ್ದೆ. ಲಾಸ್ಟ್ ಮಂತ್ ಅನ್ಕೊಂಡಿದ್ದೆ ಗೈಸ್, ಅದೇ ಟೈಮ್ ಆಗಿಲ್ಲ ಗೈಸ್. ಏನ್ ಮಾಡಕ್ಕಾಗತ್ತೆ ಅನ್ಬಿಟ್ಟೆ ಇವತ್ ಮಾಡಿದೆ ಗೈಸ್. ಸಕ್ಸಸ್ಫುಲಿ ಆಯ್ತು. ಈಗ ಅವನ ಕೇಳೋದ ಬನ್ನಿ ಗೈಸ್, ಖುಷಿ ಆಯ್ತಾ ಇಲ್ವಂತ? ಏನಪ್ಪಾ ಖುಷಿ ಆಯ್ತೇನೋ? ಖುಷಿ ಆಯ್ತು, ಬಟ್ ನನಗೆ ಇನ್ನೂ ಒಂದ್ ಕಡೆ ಬೇಜಾರು. ಏನಂತ? ಮೊದ್ಲೇ ನಾನು ಡಿಪ್ರೆಷನ್ ಲೆವೆಲ್ ಅಲ್ಲಿ ಇದೀನಿ, ಅದ್ರಲ್ಲಿ ಬೇರೆ ನೀನು ಇಂತ ದೊಡ್ಡ ಗಿಫ್ಟ್ ಕೊಟ್ಟಿದ್ಯಾ. ಆದ್ರೂ ಕಾಸ್ಟ್ಲಿ ಗಿಫ್ಟ್ ಅದು. ಕೊಡಬಾರ್ದಿತ್ತಾ? ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ? ಯಾರ್ ಗೈಸ್ ಇವನು? ಕೊಟ್ಟಿರೋ ಗಿಫ್ಟ್ ನ ಇಟ್ಕೋಬೇಕಣ್ಣ, ಯಾವತ್ತು ಅದು ವಾಪಸ್ ಕೊಡ್ಬಾರ್ದು. ಸರಿ ಮಗ ಆಯ್ತು, ಮಡ್ಗಿರ್ತೀನಿ ಅದನ್ನ. ನಾನು ಮಡ್ಗಿರ್ತೀನಿ. ಅದು ಎಕ್ಸ್ಪೈರಿ ಡೇಟ್ ಕ್ವಾಲಿಟಿ ಹೋಗಿರುತ್ತೆ ಕೊನೆಗೆ. ಅದು ಎಕ್ಸ್ಪೈರಿ ಡೇಟ್ ಅದು ಎಲ್ಲ ಯೂಸ್ ಮಾಡ್ಬಿಟ್ಟು ಬರೀ ಪ್ಯಾಕೆಟ್ಗಳನ್ನ ಮಾತ್ರ ಬಿಡ್ಬೇಕಾ? ಏನ್ ಮಾಡ್ತೀಯ?
ಸರಿ ಗೈಸ್ ಗೈಸ್ ನಿಜವೂ ಅದನ್ನ ಕೊಟ್ಟಿದ್ದಾನಲ್ಲ ಯಾವ ತರ ಯೂಸ್ ಮಾಡ್ಬೇಕು ಅಂತಾನು ಗೊತ್ತಿಲ್ಲ. ಇದುವರೆಗೂ ಒಂದೊಂದು ಫೇಸ್ ಕ್ರೀಮ್ ಏನೂ ಹಾಕಿಲ್ಲ. ಓ ಒಂಥರ ನಿಜ guys, ಒಂದು powder ಕೂಡ ಹಾಕಿಲ್ಲ. ನಾನೇನು ಹಾಕಿದ್ದೀನಿ ನನಗೆ ಗೊತ್ತು ಬಿಡ. ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಸಕ್ಸಸ್ಫುಲಿ ರೀಚ್ ಆಗಿರುತ್ತೆ. ನಿಮ್ಗೆಲ್ಲ ಖುಷಿ ನಿಮ್ಗೆ ಎಂಟರ್ಟೈನ್ ಮಾಡ್ತಾ ಇದೀವಿ ಅಂತ ಅನ್ಕೋತೀವಿ ಗೈಸ್. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀವಿ ಗೈಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ. ಸೊ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್ ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದ್ರೆ ನಾಳೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.